ಪ್ರೇಮಲೋಕದ ಪಾರಿಜಾತವೇ ಯಾಕೆ ನೀನು ಎದೆಯ ತುಂಬಿದೆ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಏನಪ್ಪ ವ್ಲಾಗ್ ಸ್ಪೆಷಲ್ ಇವತ್ತು ಅಂತಂದರೆ, ಆ್ಯಕ್ಚುಲಿ ಇವತ್ತು ನಾವು ಅಮ್ಮ ಬಂದಿದ್ದಾರೆ ಚಕ್ಲಿ ಕೋಡ್ಬಳೆ ಎಲ್ಲ ಮಾಡೋದಕ್ಕೆ. ನನ್ನ ಮಗಳು ಹಾಸ್ಟ್ಲಿಗೆ ಹೋಗೋಕ್ಕೆ ಮುಂಚೆ ಚಕ್ಲಿ ಕೋಡ್ಬಳೆ ಎಲ್ಲ ತಿನ್ನಬೇಕು ಅಂತ ತುಂಬ ಆಸೆ ಪಟ್ಟಿದ್ಲು. ಸೊ ಅದಕ್ಕಾಗಿ ನಾವು ಅಮ್ಮ ಬಂದಿದ್ದಾರೆ ಮಾಡಿಕೊಡೋಕ್ಕೆ ಅಂತಲೇ. ಟೇಸ್ಟು ಚಕ್ಲಿ ಇದೆಲ್ಲ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಮಾಡೋ ಚಕ್ಲಿ ನಮ್ಮ ಮನೆಯಲ್ಲಿ ನಮ್ಮ ಹಸ್ಬೆಂಡಿಗೆ ನನ್ನ ಮಗಳಿಗೆ ಎಲ್ಲರಿಗೂ ತುಂಬ ಇಷ್ಟ. ಅದು ಹೆಂಗೆ ಆಟೋಮೆಟಿಕ್ಕಾಗಿ ಖಾಲಿ ಆಗ್ತಾ ಇರುತ್ತೆ ಅಂತ ಗೊತ್ತಿಲ್ಲ. ಅದರಲ್ಲೂ ನನ್ನ ಮಗಳಿಗೆ ಟೀ ಮತ್ತು ಚಕ್ಲಿ ತಿನ್ನಬೇಕು ಅಂತಂದರೆ ತುಂಬಾ ಇಷ್ಟ. ಅದನ್ನು ಅವತ್ತಿಂದ ಹೇಳ್ತಾ ಇದ್ಲು, ಅಮ್ಮಮ್ಮ ಕೈಲಿ ಚಕ್ಲಿ ಮಾಡಿಸ್ಕೊಂಡು ತಿನ್ನಬೇಕು, ಟೀ ಜೊತೆಗೆ ತಿನ್ನಬೇಕು, ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು. ಸೊ ಅದಕ್ಕಾಗಿ ನಮ್ಮಮ್ಮ ಸರಿ ಬರ್ತೀನಿ, ಬಂದು ಮಾಡಿಕೊಡ್ತೀನಿ ಅಂತ ಬಂದಿದ್ದಾರೆ. ಅವ್ರು ಬರೋಷ್ಟರಲ್ಲೇ ನಾನೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಂಬಾರೆಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ಇಟ್ಟಿದ್ದೆ. ಬಿಕಾಸ್ ಇದು ಕೆಲಸ ಇಟ್ಕೊಂಡ್ರೆ ಇದೇ ಕೆಲಸ ಆಗೋಗುತ್ತೆ, ಗೊತ್ತಲ್ವಾ? ಚಕ್ಲಿ ಕೋಡ್ಬಳೆ ಇದನ್ನು ಒಂದೊಂದೇ ಮಾಡ್ಕೊಂಡು ಕೂತ್ಕೊಬೇಕು ಅಂತಂದರೆ ಲೇಟಾಗಿ ಹೋಗುತ್ತೆ. ಸೊ ಅದಕ್ಕೆ ಅಡುಗೆ ಕೆಲಸ ಫಸ್ಟ್ ಮುಗಿಸ್ಕೊಂಬಿಡೋಣ ಅಂದ್ಕೊಂಡು ಅದನ್ನೆಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನಮ್ಮಮ್ಮನೂ ಬಂದರು. ಸೊ ಬಂದ ತಕ್ಷಣವೇ ಅವರು ಸ್ವಲ್ಪ ಟಿಫನ್ನೆಲ್ಲ ಮಾಡಿಕೊಂಡು ಚಕ್ಲಿ ಮಾಡೋಣ ಫಸ್ಟು ಅಂತ ಅಂದ್ಬಿಟ್ಕೊಂಡು ನಾವು ಚಕ್ಲಿ ಸ್ಟಾರ್ಟ್ ಮಾಡ್ತಾಯಿದ್ವಿ. ಅದೇ ಚಕ್ಲಿಗೆ ಅಕ್ಕಿ ಹಿಟ್ಟು ಮತ್ತು ಅದಕ್ಕೆ ಸ್ವಲ್ಪ ಕಡಲೆ ಪೌಡರು ಎಲ್ಲ ಹಾಕಿ, ಸ್ವಲ್ಪ ಕಾದಿರೋ ಎಣ್ಣೆನ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಅದು ನಾವು ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಮಿದ್ದಿ ಹಿಡಿದಾಗ, ಮುಷ್ಟಿಲಿ ಹಿಡಿದಾಗ ಒಂದು ಇದ್ರ ಥರ ಏನಂತಾರೆ, ಒಂದು ಉಂಡೆ ಥರ ಹಾಗೆ ಬರಬೇಕು, ಒಡಿಬಾರ್ದು. ಆ ಥರ ಇದ್ದರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟಂತೆ. ಅದಾದಮೇಲೆ ಎಣ್ಣೆ ಎಲ್ಲ ಕಾಯಿಸಿ ಆದಮೇಲೆ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಅದು ತುಂಬ ಚೆನ್ನಾಗಿ ನಾದಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಬಿಕಾಸ್ ತೆಳ್ಳಗಾಗ್ಬಿಡುತ್ತೆ ಹಿಟ್ಟು ಅಂತ ಅಂದ್ಬಿಟ್ಟು ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇದಕ್ಕೆ ಓಂಕಾಳು ಮತ್ತು ಜೀರಿಗೆ ಕೂಡ ಆ್ಯಡ್ ಮಾಡಿದ್ದಾರೆ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಅದು ತಿನ್ನಬೇಕಾದ್ರೆ ಆ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಅದಕ್ಕಾಗಿ ಜೀರಿಗೆ ಮತ್ತು ಸ್ವಲ್ಪ ಓಂಕಾಳು ಕೂಡ ಮಿಕ್ಸ್ ಮಾಡಿದ್ದಾರೆ. ಓಂಕಾಳು ಸ್ವಲ್ಪ ಹಾಕಿದ್ದಾರೆ ಮತ್ತು ಬಿಳಿ ಎಳ್ಳು ಇದು ಕೂಡ ಮಿಕ್ಸ್ ಮಾಡಿದ್ದಾರೆ. ಇದನ್ನು ಹಾಕಿ ಚೆನ್ನಾಗಿ ನೋಡಿ ಈ ಥರ ಸ್ವಲ್ಪನೇ ಮಿದ್ಕೊಂಡು ಇದನ್ನು ಮಾಡಿಕೊಂಡ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ. ಆ ಥರ ಇದ್ದರೆ ಎಕ್ಕೋ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಸೋರ್ಬಿಟ್ಟು ಇದು ಇದೆ, ಇದ್ರ ಮೇಲೆ ಬರುತ್ತೆ ರೊಟ್ಟಿ ಮಾಡೋ ಬರೀ ಕಡೆ. ಫ್ರೆಂಡ್ಸ್, ನಮ್ಮ ಅಮ್ಮನ ಚಕ್ಲಿ ಒತ್ತಾಗಿ ಬರ್ತಾ ಇರಲಿಲ್ಲ, ನಾನು ಒಡಿಸ್ತಾ ಇದ್ದೀನಿ. ಫಸ್ಟು ನಾವು ಚಕ್ಲಿ ಮಾಡ್ತಾಯಿದ್ದು ಸ್ವಲ್ಪ ಕಿತ್ತೋಗ್ತಾ ಇತ್ತು. ಅಷ್ಟರಲ್ಲಿ ನನ್ನ ಮಗಳು ಬಂದಳು, ನಾನು ಮಾಡ್ತೀನಿ ಅಂತ. ಅವಳಿಗೆ ಈ ಥರ ಎಲ್ಲ ಮಾಡೋದು ತುಂಬ ಇಷ್ಟ, ಚಕ್ಲಿ ಹೊತ್ತೋದೆಲ್ಲ ತುಂಬ ಇಷ್ಟ ಅವಳಿಗೆ. ಅದಕ್ಕಾಗಿ ಅವಳು ಬಂದು ಅದನ್ನು ಒತ್ಕೊಡ್ತಾ ಇದ್ಲು ಒಂದು ಕಡೆ ನಾನು ಎಣ್ಣೆಗೆ ಹಾಕ್ಕೊತಾ ಇದ್ದೆ. ಇಷ್ಟನ್ನೆಲ್ಲ ಮಾಡೋ ಅಷ್ಟರಲ್ಲೇ ನಾವು ಸ್ಟಾರ್ಟ್ ಮಾಡಿದ್ದೆ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಅಂದ್ಕೊತೀನಿ. ಒಂದು 11-12 ಗಂಟೆ ಆಗಿತ್ತು ನಾವು ಸ್ಟಾರ್ಟ್ ಮಾಡೋ ಅಷ್ಟರಲ್ಲೇ. ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸಾಯಂಕಾಲ ಆಗಿಬಿಡುತ್ತೆ. ನಾನು ಹೇಳಿದ್ನಲ್ಲ, ಒಂದೊಂದು ನಾವು ಮಾಡ್ಕೊತೀವಿ ಅಂತಂದರೆ ಅಲ್ಲೇ ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಅವಳು ಚಕ್ಲಿ ಎಲ್ಲ ಒಂದೊಂದಕ್ಕೆ ಇದು ಮಾಡಿ ಹಾಕ್ತಾ ಇದ್ದಾಳೆ. ನಾವು ಅಮ್ಮ ಇದು ಮಾಡ್ಕೊತಾ ಇದ್ರು, ಎಣ್ಣೆಲಿ ಒಂದಿಷ್ಟು ಹಾಕು ಸಾಕು, ಜಾಸ್ತಿ ಆಗಿದೆ ನೋಡಿ. ಕಡಲೆಪಪ್ಪು ಸಾಕ. ಜೀರಿಗೆ ಎಷ್ಟು ಹಾಕಲಿ? ಒಂದು ಅರ್ಧ ಸ್ಪೂನ್. ಊಟ ಮಾಡಿದವ್ರಂತೆ ಪಲಾವು ಬೈಯಕ್ಕೆ ಮಾಡಿದ್ದು. ಖಾರ ಇಕ್ಕಿದ್ಯಾ ಪಲಾವು ಅಂತ. ಖಾರ ಅಂದರೆ ಮೆಣಸಿನ್ಕಾಯಿ ಅಲ್ಲಮ್ಮ, ಅದನ್ನೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಸಂಜೆ ಆಗೋಗ್ಬಿಟ್ಟಿತ್ತು. ಸಂಜೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ.
ಸೊ ಅದನ್ನೆಲ್ಲ ಮುಗಿಸಿ ಆ ಕೆಲಸ ಚಕ್ಲಿ ಕೋಡ್ಬಳೆ ಆ ಕೆಲಸನೆಲ್ಲ ಮುಗಿಸಿ ಸಂಜೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರೋಣ ಅಂತ. ಬಿಕಾಸ್ ಅವಳಲ್ಲಿ ಹೋಗೋಕ್ಕೆ ಮುಂಚೆ ಒಂದು ಸತಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬರಬೇಕಿತ್ತು. ಸೊ ಅದಕ್ಕಾಗಿಯೇ ಮತ್ತೆ ಅವಳಿಗೆ ತಾಯ್ತ ಬೇಕಿತ್ತು. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿ ತಾಯ್ತ ಕಟ್ಸ್ಬೇಕಿತ್ತು. ಅದಕ್ಕಾಗಿ ಒಂದು ಸತಿ ಹೋಗಿ ಬರೋಣ ಅಲ್ಲಿಗೆ ಅಂತ ಅಂದ್ಕೊಂಡು ಎಲ್ಲ ಬೇಗ ಬೇಗ ಮುಗಿಸಿ ನಾವು ಅಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ. ನಾವು ಹೋದಾಗ ಅಂತ ಏನು ರಶ್ ಇರಲಿಲ್ಲ, ಆರಾಮಾಗಿ ದರ್ಶನವೂ ಆಯಿತು. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಶ್ರಾವಣಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಡೆಕೋರೇಷನ್ ಪರ್ಪಸ್ಗೋಸ್ಕರ ಎಲ್ಲ ರೆಡಿ ಮಾಡ್ತಾಯಿದ್ರು. ನಾನು ಈ ದೇವಸ್ಥಾನಕ್ಕೆ ಬಂದು ತುಂಬ ವರ್ಷನೇ ಆಗೋಗ್ಬಿಟ್ಟಿತ್ತು. ಲಾಸ್ಟ್ ಯಾವಾಗ ಹೋಗಿದ್ದೆ ಅಂತಲೇ ಜ್ಞಾಪನ ಇಲ್ಲ ಬಿಡಿ. ನಾವು ದೇವಸ್ಥಾನಕ್ಕೆ ಹೋಗಿ ಅಂದರೆ ಸ್ವಲ್ಪ ಇದು ತಾಯ್ತ ಕಟ್ಸೋದಕ್ಕೆ ಒಂಚೂರು ಕ್ಯೂ ಇತ್ತು ಅಷ್ಟೇ. ಇನ್ನು ಮತ್ತೆ ಏನು ಅಂತ ಇದಿಲ್ಲ ನೋಡಿ. ಎಲ್ಲ ದೇವಸ್ಥಾನ ಇದೆಲ್ಲ ಖಾಲಿನೇ ಇತ್ತು. ರೆಡಿ ಮಾಡ್ಕೊಳೋದೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಮತ್ತು ಡೆಕೋರೇಷನ್ಗೋಸ್ಕರ ಮೇಲೆ ಅದೆಲ್ಲ ನೆಟ್ಟೆಲ್ಲ ಕಟ್ಟಿ ಎಲ್ಲ ರೆಡಿ ಮಾಡ್ತಾಯಿದ್ರು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತಂಗಿ ಮಗಳ ಬರ್ಡೇ ನೀವು ಅವರ ಚಾನಲಲ್ಲಿ ಆಲ್ರೆಡಿ ನೋಡಿರ್ತೀರ. ಅವ್ರ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ, ಸಿಹಿ ಜೇನು ಅನ್ನೋ ಚಾನಲ್ಲು. ಯಾರಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಒಂದ್ಸತಿ ಅವ್ರ ಚಾನಲ್ನ ವಿಸಿಟ್ ಮಾಡಿ ನೋಡಿ. ಬರ್ಡೇ ಅರೇಂಜ್ಮೆಂಟ್ಸ್ ಆಗಿರ್ಬೋದು ಅಥವಾ ಪ್ಲ್ಯಾನ್ಸ್ ಆಗಿರ್ಬೋದು ನೀಟಾಗಿ ಹೇಗೆ ಪ್ಲ್ಯಾನ್ ಮಾಡಿ ಮಾಡ್ಕೊಬೇಕು ಅಂತ ನೀಟಾಗಿ ಹೇಳಿದ್ದಾಳೆ ಅದರಲ್ಲಿ. ಸೊ ಹುಡುಗರಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ನಾನು ಹೇಳ್ದಂಗೆ ಮಕ್ಕಳಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಪೂರ್ತಿ ವ್ಲಾಗ್ನ ಅವ್ರ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ನೋಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ವ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಐದಲ್ಲಿ ಎತ್ತಾಕಿದ್ರು ಫ್ರೆಂಡ್ಸ್. ನಾನು ನಮ್ಮಮ್ಮ ಈಗ ಅಂಗಡಿಗೆ ಹೋಗ್ತಾ ಇದ್ದೀವಿ. ಇದು ಯಾವ ಏರಿಯಾ ಅಂದರೆ ನನಗೂ ಗೊತ್ತಿಲ್ಲ. ಗೌರಿ ಶಂಕರ್ ಏರಿಯಾ, ಗೋವಿಂದರಾಜನಗರ, ಗೋವಿಂದ ಅಂತೆ. ಈಗ ನಾವು ನಮ್ಮಮ್ಮ ಓಡಿಸ್ತಾ ಇರೋದಕ್ಕೆ ಗೋವಿಂದ ಆಗಿರೋದು. ಇಲ್ಲಿ ಡಿಸೈನರ್ ಕ್ಲೋತ್ಸ್ ಅಂಗಡಿ ಎಲ್ಲ ಇದೆ. ಡಿಸೈನರ್ ಅಂಗಡಿ ಇದೆ ಫ್ರೆಂಡ್ಸ್. ಟಾರ್ಚ್ ಹಾಕ್ಬಿಟ್ಟಿದೆ. ಎಲ್ಲ ನನ್ನೇ ನೋಡ್ತಾ ಇದ್ರು, ನನಗೆ ಗೊತ್ತೇ ಆಗಿಲ್ಲ. ಏ ಫ್ರೆಂಡ್ಸ್, ನಮ್ಮಮ್ಮ ಹಳ್ಳ ಕುಕ್ಕಿದ್ರು. ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ ನೋಡಿ. ಇಲ್ಲಿ ರೋಡ್ ಅಗದ್ಬಿಟ್ಟಿದ್ದಾರೆ. ಎಷ್ಟು ಸಮಸ್ಯೆ ಆಯಿತು ಗೊತ್ತಾ. ಇಲ್ಲಿ ಯಾವಾಗಲೂ ಟ್ರಾಫಿಕ್ ಇರುತ್ತೆ ನೋಡಿ. ಇವಾಗ ಕ್ಲಿಯರ್ ಆಗಿದೆ. ಎಷ್ಟು ಅಗದಿದ್ದಾರೆ ಅಂದರೆ ಇದನ್ನು ಏನಂತಾರೆ, ಕನ್ಸ್ಟ್ರಕ್ಟ್ ಮಾಡೇ ಇಲ್ಲ ಅವರು. ಅದೊಂದು ಬೇಜಾರಿಲ್ಲ. ಇಷ್ಟೊತ್ತು ಮಾತಾಡಿದ್ದು ನನ್ನ ಮಗಳು. ಅವಳು ಹೇಳಿದ್ನಲ್ಲ, ಎಲ್ಲ ವೀಡಿಯೋಸಲ್ಲೂ ಒಂದಲ್ಲ ಒಂದು ಕಾಲು ಎಳ್ಕೊಂಡು ನಾನು ರೇಗಿಸ್ಕೊಂಡು ತಮಾಷೆ ಮಾಡ್ಕೊಂಡು ಮಾತಾಡ್ತಾನೆ ಇರ್ತಾಳೆ. ಸೊ ನಾವು ಅವಳಿಗೆ ಇಲ್ಲಿ ನೆಸ್ಕೆಫೇಲಿ ಒಂದು ಸತಿ ಕಾಫಿ ಕೊಡಿಸಿದ್ದೆ. ಆವಾಗಲಿಂದ ಅವಳಿಗೆ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ. ಅಲ್ಲಿ ಹ್ಯಾಸಲ್ನಟ್ ಕ್ಯಾಪಚಿನೋ. ಆವಾಗಲಿಂದ ಸರಿ ಹೋಗೋಣ ಅಂತ ಹೇಳಿದ್ಲು. ಆ ಸೈಡ್ ಅಂಗಡಿಗೆ ಹೋಗಬೇಕಿತ್ತು, ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಹಾಗೆ ನನ್ನ ಮಗಳನ್ನ ಟ್ಯೂಷನಿಗೆ ಬಿಟ್ಟು ಇವಳನ್ನ ಹಂಗೆ ಅಂಗಡಿಗೆ ಕರ್ಕೊಂಡೋಗಿ ಬಂದೆ. ಸರಿ ಹಂಗೆ ಅಲ್ಲಿ ಕಾಫಿ ಬೇಕು ಅಂತಂದ್ಲು. ಹಾಗೆ ಕಾಫಿ ಕುಡಿಸ್ಕೊಂಡು ಬರೋಣ ಅಂತಂದ್ಬಿಟ್ಟು ಕರ್ಕೊಂಡು ಹೋದೆ. ಹೋಗಬೇಕಾದ್ರೆ ಇಷ್ಟು ಅವಾಂತರ ಮಾಡಿಟ್ಟಿದ್ದಾಳೆ. ಇಲ್ಲಿ ಎಲ್ಲ ಮಾತಾಡಿಕೊಂಡು ಇದು ಮಾಡಿಕೊಂಡು ಪಾರ್ಕಿಂಗ್ ಮಾಡ್ಕೊಂಡು ಬರ್ತಾರೆ. ಇನ್ನು ನೋಡಿ, ಇಲ್ಲಿರೋ ನೆಸ್ಕೆಫೆಗೆ ನಾವೀಗ ಬರ್ತಾ ಇದ್ದೀವಿ. ಇಲ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ.
ಇಲ್ಲಿರೋ ನೆಸ್ಕೆಫೆಗೆ ಹೋಗ್ತಾ ಇರೋದೀಗ. ಸಾಯಂಕಾಲ ಅಲ್ಲಿಂದ ಬರೋಷ್ಟೊತ್ತಿಗೆ ಸಾಕಾಗೋಗಿತ್ತು. ಮತ್ತು ನನ್ನ ಮಗಳನ್ನ 7:30ಗೆ ಟ್ಯೂಷನಿಂದ ಕರ್ಕೊಂಬಂದು ಅವಳು ಸ್ವಲ್ಪ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಕೇಳಿದ್ಲು. ಅದಕ್ಕಾಗಿ ಸ್ಮೈಲೀಸ್ ಇಷ್ಟ ಅವಳಿಗೆ. ಸ್ಮೈಲೀಸ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಮೈಲೀಸ್ ಮಾಡಿಕೊಡ್ತಾಯಿದ್ದೆ ಸ್ನ್ಯಾಕ್ಸಿಗೋಸ್ಕರ. ಅವಳಿಗೆ ಇದೊಂದು ಇದ್ಬಿಟ್ರೆ ಇನ್ನೇನು ಬೇಡ, ಇದನ್ನೊಂದಿದ್ದರೆ ಸಾಕು ಸಂಜೆ ಹೊತ್ತು ಸ್ನ್ಯಾಕ್ಸಿಗೆ. ಇದು ಫ್ರೆಂಚ್ ಫ್ರೈಸ್ ತುಂಬಾ ಇಷ್ಟ ನನ್ನ ಚಿಕ್ಕ ಮಗಳಿಗೆ. ಸೊ ಅದಕ್ಕಾಗಿ ಅವಳಿಗೆ ಇದನ್ನು ಮಾಡಿಕೊಡ್ತಾಯಿದ್ದೆ. ಪ್ರತಿ ಸತಿ ಮೆಟ್ರೋಗೆ ಹೋದ್ರೂ ಫಸ್ಟು ಸ್ಮೈಲೀಸ್ ನೋಡ್ತಾಳೆ, ಇಲ್ಲ ಅಂತಂದರೆ ಫ್ರೆಂಚ್ ಫ್ರೈಸ್ ಅಂತೂ ತುಂಬಾ ಫೇವ್ರೇಟು ನನ್ನ ಚಿಕ್ಕ ಮಗಳಿಗೆ. ಎಲ್ಲಿ ಹೋದ್ರೂ ಫಸ್ಟು ಫ್ರೆಂಚ್ ಫ್ರೈಸ್ ಕೇಳ್ತಾಳೆ. ಅದಕ್ಕಾಗಿಯೇ ಫಸ್ಟು ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ತೊಗೊಂಬಂದು ಇಟ್ಕೊಂಡಿರ್ತೀನಿ. ಎಮರ್ಜೆನ್ಸಿ ಈ ಥರ ಏನಾದ್ರು ಸ್ನ್ಯಾಕ್ಸ್ ಏನೂ ಮಾಡೋಕ್ಕೆ ಟೈಮ್ ಇಲ್ಲದಾಗ ಈ ಥರ ಹಾಕ್ಕೊಡ್ತೀನಿ ಅವಳಿಗೆ. ಇದು ಅಥವಾ ಫ್ರೆಂಚ್ ಫ್ರೈಸ್ ಇದ್ಬಿಟ್ರೆ ತುಂಬಾ ಇಷ್ಟ. ಅದಕ್ಕೆ ಈಗ ಸ್ವಲ್ಪ ಹಾಕ್ಕೊಟ್ಟೆ. ಮತ್ತು ಈವ್ನಿಂಗು ಹೊರಗಡೆ ಹೋಗಬೇಕಾಗಿತ್ತು ಡಿನ್ನರ್ಗೆ, ಅದಕ್ಕಾಗಿ ಸ್ವಲ್ಪ ಸ್ಮೈಲೀಸ್ ಹಾಕ್ಕೊಟ್ಟೆ. ತಿನ್ನಲಿ, ಸ್ವಲ್ಪ ಮಳೆನೂ ಬರ್ತಾಯಿತ್ತು, ಆ ಚಳಿಗೂ ಅದಕ್ಕೂ ಸರಿ ತಿನ್ನಲಿ. ಇಲ್ಲ ಅಂತಂದರೆ ಅವಳನ್ನು ಮಾತ್ರ ಕರ್ಕೊಂಡು ಹೋಗಿದ್ರಿ ನನಗೇನು ಕೊಡಿಸ್ಲಿಲ್ಲ ಅಂತ ಅದಕ್ಕೂ ಜಗಳ ತೆಗಿತಾರೆ. ಅದಕ್ಕಾಗಿಯೇ ಟ್ಯೂಷನಿಂದ ಬಂದಮೇಲೆ ಸ್ವಲ್ಪ ಸ್ಮೈಲೀಸ್ ಹಾಕಿ ಕೊಟ್ಟೆ. ಆವಾಗ ಅದು ಅಟ್ಲೀಸ್ಟ್ ಸಮಾಧಾನದಿಂದ ಇರ್ತಾರೆ ಅಂತ ಅಂದ್ಬಿಟ್ಟು. ನೈಟ್ ಡಿನ್ನರ್ಗೆ ಅಂತ ನಾವು ಹೋಗಿದ್ದು ಆದಿತ್ಯ ಹೋಟೆಲ್ಗೆ ಆ್ಯಸ್ ಯೂಶುವಲ್. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.